ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲ್ ಅಕ್ಕಿ ರೊಟ್ಟಿ ಮಾಡಕತ್ತೇನೆ. ಅಕ್ಕಿ ಮಸಾಲೆ ರೊಟ್ಟಿ. 2 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಜೋಳದ ಹಿಟ್ಟು, 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಗೋಧಿ ಹಿಟ್ಟು, ಮಲ್ಟಿಗ್ರೇನ್ ಆಟಾದಲೆ ಮಸಾಲ ರೊಟ್ಟಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು, ಅರಿಶಿಣ ಪುಡಿ ಹಾಕೋನು, ಜೀರಿಗೆ ಹಾಕೋನು, ಬಿಳಿ ಎಳ್ಳು ಹಾಕೋನು, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಡ್ರೈ ಮಿಕ್ಸ್ ಮಾಡೋಣ ಇದನ್ನು. ಆನಂತರ ಇದಕ್ಕೆ ಇಂಪಾರ್ಟೆಂಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕೇ ಬೇಕು. ಅದನ್ನು ಹಾಕಿದಾಗ ಮಾತ್ರ ಭಾಳ ರುಚಿ ಆಗ್ತವೆ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇಲ್ಲಿ 1 ಟೇಬಲ್ ಸ್ಪೂನ್, ಯಾಕಂದ್ರೆ ಹಿಟ್ಟಿನ ಪ್ರಮಾಣ ಕಡಿಮೆ ಮಾಡಾಕತ್ತೀವಲ್ಲ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್. ಸೌತೆಕಾಯಿ 1 ಸೌತೆಕಾಯಿ, 1 ಕ್ಯಾರೆಟು, 4 ಈರುಳ್ಳಿ ಬೇಕು. ಈರುಳ್ಳಿ ಮಾತ್ರ ಜಾಸ್ತಿ ಬೇಕು, ಸಣ್ಣಗೆ ಹೆಚ್ಕೋಬೇಕು, ಸಾಧ್ಯದಷ್ಟು ಸಣ್ಣಗೆ ಚಾಪ್ ಮಾಡ್ಕೋಬೇಕು. 1 ಸೌತೆಕಾಯಿ, 1 ಕ್ಯಾರೆಟ್, ಅಂದ್ರೆ ನಾವು ಮಾಡೋ ಪ್ರಮಾಣದ ಮೇಲೆ ಹಾಕ್ಬೇಕು ಇವನ್ನ. ಸೌತೆಕಾಯಿ, ಕ್ಯಾರೆಟು ಇದೆಲ್ಲ ನಾನೀಗ 4 ಜನಕ್ಕಷ್ಟೇ ಮಾಡ್ತಾಯಿರೋದು. 1 ಸೌತೆಕಾಯಿ, 1 ಕ್ಯಾರೆಟು ಸಾಕು. ನೋಡಿರಿ, ಇದನ್ನೀಗ ಡ್ರೈ ಮಿಕ್ಸ್ ಮಾಡಿವಲ್ಲ, ಅದರೊಳಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೈತಿ. ಇವಾಗ ಇದನ್ನು ತುರಿದಂಥ ಸೌತೆಕಾಯಿ, ಕ್ಯಾರೆಟು ಹಾಕಿಬಿಡೋಣ. ಮಕ್ಕಳು ಸೌತೆಕಾಯಿ ಪೀಸು, ಕ್ಯಾರೆಟ್ ಪೀಸು ಸೈಡಿಗೆ ಊಟದಾಗಿಟ್ಟರೆ ತಿನ್ನಂಗಿಲ್ಲ, ಅವ್ರಿಗೆ ಕಷ್ಟ ಆಗಬಾರ್ದು. ಅದಕ್ಕೋಸ್ಕರ ಸೈಡಿಗೆ ಹಾಗೇ ಇಟ್ಬಿಡ್ತಾರೆ. ಅದಕ್ಕೋಸ್ಕರ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಡುಗೆ ಅಂದ್ರೆ ಈ ಥರ ಮಾಡಿಕೊಡ್ಬೇಕು ಅವ್ರಿಗೆ. ಈಗ ನೋಡಿರಿ, 4 ಈರುಳ್ಳಿ ಸಣ್ಣಗೆ ಹೆಚ್ಚಾಕೈತಿ. 1 ಕಟ್ಟು ಸಬ್ಬಸ್ಗೆ ತೊಳೆದು ಸಣ್ಣಗೆ ಹೆಚ್ಚಾಕನು. ಮಕ್ಕಳಿಗೆ ಇದ್ರಾಗ ಏನು ಹಾಕೀವಿ ಅಂತ ಗೊತ್ತಾಗಲ್ಲ. ರುಚಿ ಹತ್ತಿರ ಸಾಕು, ಅವ್ರಿಗೆ ಕಲರ್ ಇರಬೇಕು, ತಿಂತಾರೆ. ಇದು ಬೆಸ್ಟ್ ಅನ್ಬೋದು ಆರೋಗ್ಯಕ್ಕೆ. ಯಾಕಂದ್ರೆ ಮಲ್ಟಿಗ್ರೇನ್ ಆಟ ಐತಿ, ಇದ್ರೊಳಗೆ ಸೊಪ್ಪು ಐತಿ, ಆಮೇಲೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಐತಿ. ಇದನ್ನು ಚೆಂದ ಕಲಿಸ್ಬಿಡೋಣ. ನೀರಿನ ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರಾಗಿ ಕಲಿಸ್ಕೊಳೋಣ. ಮಕ್ಕಳಿಗೋಸ್ಕರ ನೋಡಿರಿ, ಹೆಲ್ದಿ ಫುಡ್ ಮಾಡಬೇಕಾಕತಿ. ಅವ್ರಿಗೆ ರುಚಿ ಬರಬೇಕು, ಕಣ್ಣಿಗೆ ಚೆಂದ ಕಾಣಬೇಕು. ಅದ್ರಾಗ ಏನು ಹಾಕ್ಯವೆ ಅಂತ ಗೊತ್ತಾಗಲ್ಲ, ಕೇಳೋದೂ ಇಲ್ಲ ಅವರು, ಸುಮ್ಮನೆ ತಿಂತಾರೆ ನೋಡ್ರಿ. ಇದನ್ನು ಸ್ಮೂತಾಗಿ ಕಲಿಸ್ಕೋಬೇಕು. ಈ ರೊಟ್ಟಿ ಹಿಟ್ಟಕ್ಕಿಂತ ಸ್ಮೂತ್ ಇರಬೇಕಿದು. ವಾರದಾಗ 1 ಸಲ ಅಂತೂ ನಾವು ಮಾಡ್ತೇವೆ ಈ ಮಸಾಲೆ ರೊಟ್ಟಿ. ಹಿಟ್ಟುಗಳನ್ನು ಚೇಂಜ್ ಮಾಡ್ತೇವೆ ಅಷ್ಟೇ. ನೋಡಿರಿ, ಇಷ್ಟು ಸ್ಮೂತ್ ಇರಬೇಕಿದು. ಕಲಿಸಿ ಮೇಲೆ ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಟುಬಿಡೋಣ. ಒಂದು 10 ನಿಮಿಷ ನೆನಿಬೇಕು ಅಂತ ಏನಿಲ್ಲ, ಒಂದು 10 ಮಿನಿಟ್ಸು. ಇದ್ರ ಜೊತೆಗೆ ಚಟ್ನಿ ಗಿಟ್ನಿ ಏನಾರು ಮಾಡೋದಿದ್ರೆ ಮಾಡ್ಕೊಳಕ್ಕೆ. ಒಂದು ಸಲ ಈ ವಿಧಾನದಾಗ ಮಾಡಿರಿ, ಪದೇ ಮಾಡ್ಕೋತೀರಿ ನೋಡಿರಿ. 10 ನಿಮಿಷ ಆಯ್ತು. ಈಗ ಮುಚ್ಚಿಟ್ಟು ಇವಾಗ ಒಂದು ಹೋಳಿಗೆ ಸೀಟ್ ತೊಗೊಂಡು ಅದ್ರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡೋಣ. ಎಣ್ಣೆ ಸ್ಪ್ರೆಡ್ ಮಾಡಿ ರೊಟ್ಟಿಗೆ ಎಷ್ಟು ತೊಗೊತೇವಲ್ಲ ಹಿಟ್ಟು ಅಷ್ಟು ತೊಗೊಳೋಣ. 1 ರೊಟ್ಟಿ ಉಳ್ಳಿ ಎಷ್ಟಿರ್ತೈತಿ ಅಷ್ಟು ತೊಗೊಳೋಣ. ಅದನ್ನು ತೆಳ್ಳಗೆ ಸ್ಪ್ರೆಡ್ ಮಾಡೋಣ. ಫುಲ್ ಕೈಲಿ ತೆಳ್ಳಗೆ ದೊಡ್ಡಕ್ಕೆ ಮಾಡೋಣ. ನಮ್ಮ ಮನೆಯೊಳಗೆ ದಪ್ಪ ಅವ್ರು ಯಾರೂ ತಿನ್ನಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡ್ರು ನಾಜೂಕಾಗಿ ಮಾಡಬೇಕು, ತೆಳ್ಳಗೆ ಮಾಡ್ಬೇಕು ನೋಡಿರಿ. ರುಚಿ ಜಾಸ್ತಿ ಆಕ್ಕವು ತೆಳ್ಳಗೆ ಮಾಡ್ರೆ. ನಾವು ಸ್ಮೂತಾಗಿ ಬೇಯಿಸ್ಕೋಬೋದು, ಕ್ರಿಸ್ಪಿಯಾಗಿ ಬೇಯಿಸ್ಕೋಬೋದು ಇವನ್ನ. ನೋಡಿರಿ, ಈ ಥರ ಕೈಲಿ ತಟ್ಟಿಬಿಟ್ರೆ ಎಷ್ಟು ತೆಳ್ಳಗಾಗೈತೆ ನೋಡಿರಿ. ಇದು ಆಲ್ರೆಡಿ ಹಂಚು ಕಾದೈತಿ. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡೋಣ. ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ. ಇದನ್ನು ಉಲ್ಟಾ ಮಾಡಿ ಹಾಕಿಬಿಡೋಣ ಹಂಚಿಗೆ. ಉಲ್ಟಾ ಮಾಡಿ ಹಾಕೋಣ. ಸ್ವಲ್ಪ ಹೊತ್ತು ಬಿಟ್ಟು ಹಾಳಿ ತೆಗೆದುಬಿಟ್ರೆ ಅದೇನು ಅಂಟ್ಕೊಳಂಗಿಲ್ಲ, ಬಿಡ್ತತಿ. ಸ್ವಲ್ಪ ಹೊತ್ತು ಬಿಟ್ಟು ಹಾಳಿ ತೆಗೆದುಬಿಡೋಣ.
ನೋಡಿರಿ ಹಾಳು ಎಷ್ಟು ಚಂದ ಬಿಡ್ತತಿ. ಇದನ್ನು ಎರಡೂ ಸೈಡು ಎಣ್ಣೆ ಹಾಕಿ, ಈ ಕೆಳಗೆ ಎಣ್ಣೆ ಹಾಕೇವಿ, ಮೇಲಿನ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರೆ ಎರಡೂ ಸೈಡು ನಮಗೆ ಕ್ರಿಸ್ಪಿ ಬೇಕಂದ್ರೆ ಜೋರು ಉರಿ ಇಟ್ಕೊಂಡು, ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡು ಚೆಂದಾಗಿ ಎರಡೂ ಸೈಡ್ ಬೇಯಿಸ್ಕೊಂಡ್ಬಿಟ್ರೆ ಕ್ರಿಸ್ಪಿಯಾಗಿ ಬರ್ತೈತಿ. ಸ್ಮೂತ್ ಬೇಕು ಮಕ್ಕಳಿಗೆ ಅಂದ್ರೆ ಸ್ಮೂತಾಗಿ ಬೇಯಿಸ್ಕೊಬೋದು. ಮೀಡಿಯಮ್ ಉರಿ ಇಟ್ಕೊಂಡು ಎರಡೂ ಸೈಡು ಬೇಯಿಸ್ಕೊಂಡ್ಬಿಟ್ರೆ ಸ್ಮೂತಾಗಿ ಬೇಯ್ತೈತಿ. ಸೂಪರ್ ಟೇಸ್ಟಿ ಆದಂಥ ಆರೋಗ್ಯಕರವಾದಂಥ ಅಕ್ಕಿ ಹಿಟ್ಟು ಮಲ್ಟಿಗ್ರೇನ್ ಮಸಾಲ ರೊಟ್ಟಿ ರೆಡಿ ಆಕತ್ತೆ ನೋಡಿರಿ. ಇನ್ನು ಒಂದು ಮಾಡಿ ತೋರಿಸಿ ನಿಮಗೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ ರೆಡಿ ಆಯಿತು ರೊಟ್ಟಿ. ಈಗ ಎಷ್ಟು ತೆಳ್ಳಗಾಗೈತೆ ನೋಡಿರಿ, ಇದು ತಾಟಿಗೆ ತೆಗ್ದೇನಿ. ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮಗೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನು ಹಾಕ್ಬೋದು. ಇದಕ್ಕೆ ಇದನ್ನೇ ಹಾಕಬೇಕು ಅಂತಿಲ್ಲ. ಇದನ್ನು ಕೂಡ ಬೇಯಿಸಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ತಾಲಿಪಟ್ಟು ಅಂತಲೂ ಕರೀತಾರೆ, ಮಸಾಲೆ ರೊಟ್ಟಿ ಅಂತಲೂ ಕರೀತಾರೆ ಇದಕ್ಕೆ. ಇದ್ರ ಜೋಡಿ ಕೆಂಪು ಚಟ್ನಿ ಒಳ್ಳೆ ಹೇಳಿ ಮಾಡಿಸ್ತಂಥ ಕಾಂಬಿನೇಷನ್ ಕೆಂಪು ಚಟ್ನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿ ಈಗಾಗಲೇ ನಾ ವಿಡಿಯೋದಾಗ ಹಾಕೀನಿ. ಅದು ಲಕ್ಷದ ಮೇಲೆ ಓಡೈತಿ. ನಿಮ್ಮೆಲ್ಲರ ಸಪೋರ್ಟು ಹೆಲ್ಪು ಭಾಳ ಅಂದ್ರೆ ಭಾಳ ಸಿಕ್ಕೈತೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕೈತಿ. ಇದೇ ಥರ ರೆಸ್ಪಾನ್ಸ್ ಕೊಡ್ರಿ ಅಂತ ತಮ್ಮಲ್ಲಿ ಕೇಳ್ತೀನಿ. ಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆಲ್ಲರಿಗೂ. ನೋಡಿರಿ ಈ ಕೆಂಪು ಚಟ್ನಿ ನೋಡಿರಿ, ಮೊಸರು ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್. ಚಟ್ನಿ ಜೋಡಿ ಎಣ್ಣೆ ಹಾಕ್ಕೊಂಡು ತಿನ್ನಿರಿ, ಬೆಣ್ಣೆ ಹಾಕ್ಕೊಂಡು ತಿನ್ನಿರಿ, ತುಪ್ಪ ಹಚ್ಕೊಂಡು ತಿನ್ನಿರಿ. ಮೊಸರು ಕೆಂಪು ಚಟ್ನಿ ಅಂತೂ ಹೇಳಿ ಮಾಡಿಸ್ತಂಥ ಒಂದು ಒಳ್ಳೆ ಕಾಂಬಿನೇಷನ್. ಸೂಪರ್ ಆದಂಥ ಆರೋಗ್ಯಕರವಾದಂಥ ಮಸಾಲ ರೊಟ್ಟಿ ರೆಡಿ ಆಗೈತಿ. ನೀವು ಟ್ರೈ ಮಾಡ್ತೀರಿ ಅನ್ಕೋತೀನಿ. ಮುಂದಿನ ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ ರೀ.
ಗೋಲ್ಡ್ ಮತ್ತು ಬ್ಲ್ಯಾಕ್ ಅದು ಬರೋದಕ್ಕೆ ಅದನ್ನ ನಾರ್ಮಲ್ ಮಾಡೋದು ಸಂಡೇ ಮಾತ್ರ ಆಮೇಲೆ ಡಾರ್ಕ್ ಮಾಡೋದು ಅದು ಇವರೇ ಚಾಮರಾಜ ಹೋದ್ರೆ 15 ತಾರೀಕು ಈ ಹೋದೆ ಆ್ಯಂಡ್ ಇಲ್ಲಿ 14 ಇದಲ್ಲ 14 ಹಲವು ಬರ್ತದೆ ಆ್ಯಂಡ್ ಮಳವಳ್ಳಿ ಅಂತಾರೆ ಸಂಡೇ ಇದ್ರಲ್ಲ 27 ಪಾಂಡವಪುರ ಮೈಸೂರು
ಹನ್ನೆರಡನೇ ತಾರೀಕು ಸಂಡೇ ಐತಿ ಹೌದಾ? ಸಂಡೇ ಹಾಕ. 13ನೇ ತಾರೀಕು ನಂದೇನು ಕೂಡ ಹಾಕ.